ಆನಂದ್ ನಾಗ್ ಅವರಾಗಲಿ ಶಂಕರ್ ನಾಗ್ ಆಗಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರೆ ಕರ್ನಾಟಕನೇ ಒಂದು ಬದಲು ಮಾಡ್ತಿದ್ರು ಅವರು. ಬಡವ ಅನ್ನೋನು ಯಾರು ಇರಬಾರ್ದು, ಎಲ್ಲ ಒಂದೇ ಇರಬೇಕು. ಬೆಂಗಳೂರಿಗರ ಯಾವಾಗಲೂ ಓಡಾಡೋದು ಮೆಟ್ರೋವನ್ನ ಪರಿಚಯಿಸಿದ್ದು ಅಂದ್ರೆ ಆ ಒಂದು ಕಲ್ಪನೆ ಆಗ್ಲೇ ಇದ್ದಿದ್ದು ಶಂಕರ್ ನಾಗ್ ಅವರಿಗೆ ಅಂತ ಹೇಳಿ. ಅವರನ್ನ ಭೇಟಿ ಮಾಡುವಂತ ಒಂದು ಚಾನ್ಸ್ ಏನಾದರೂ ಸಿಕ್ತಾ? ಅವ್ರ ಜೊತೆ ಹೇಗಿತ್ತು ನಿಮ್ಮ ಒಡನಾಟ ಅಂತ? ಇತ್ತು. ನನಗೆ ಅವ್ರ ಜೊತೆಲಿ ಕಾಳಿಂಗ ಸರ್ಪ ಒಳಗೆ ನಾನು ಶಂಕರ್ ನಾಗ್ ಸರ್ ಜೊತೆಲಿ ಹಾಕಿ ಮಾಡಿದ್ದೀನಿ ನಾನು. ಆಮೇಲೆ ಅನುರಾಗ ಸ್ಪಂದನ ಆನಂದ್ ನಾಗ್ ಅವ್ರ ಜೊತೆಲಿ ಚಿತ್ರದಲ್ಲ ನಾನು ಪಾತ್ರ ಮಾಡಿದ್ದೀನಿ. ನನಗೆ ಅವರು ಶಂಕರ್ ನಾಗ್ ಸರ್ ಹೆಂಗೆ ಅಂದರೆ, ನಾವು ನಿಜವಾಗೂ ಆನಂದ್ ನಾಗ್ ಅವರಾಗಲಿ ಶಂಕರ್ ನಾಗ್ ಆಗಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರೆ ಕರ್ನಾಟಕನೇ ಒಂದು ಬದಲು ಮಾಡ್ತಿದ್ರು ಅವರು. ಕರ್ನಾಟಕ ಚಲನಚಿತ್ರದಲ್ಲಿ ಬರೋದಕ್ಕಿಂತ ಮೊದಲು ಅವರು ಬಂದ್ರೂ ಅಲ್ಲಿ ತಲೆಯಲ್ಲಿ ಓಡ್ತಿತ್ತು, ಹಿಂಗಿರಬೇಕು ಜನ, ಹಿಂಗಿರಬೇಕು ಅವ್ರದ್ದು ಮೂಡಿಯಾಗಿತ್ತು. ಅಂದರೆ ನಾನು ತಿಳ್ಕೊಳ್ಳೋ ಮಟ್ಟಿಗೆ ಬಡವ ಅನ್ನೋನು ಯಾರು ಇರಬಾರ್ದು, ಎಲ್ಲ ಒಂದೇ ಇರಬೇಕು, ಎಲ್ಲ ನಮ್ಮ ಕನ್ನಡ ಜನ ಅವರು ಭೇದ ಭಾವ ಏನಿರಲಿಲ್ಲ. ಶಂಕರ್ನಾಥ್ ಸರ್ಗೆ ನಿಮ್ಮ ಹತ್ರ ನೀವು ಫಸ್ಟ್ ಭೇಟಿ ಮಾಡಿದ್ದಲ್ಲಿ ಏನು ನಾನು ಕಾಳಿಂಗ ಸರ್ಪ ಚಿತ್ರದಲ್ಲಿ ನಾನು ಭೇಟಿ ಮಾಡಿದೆ. ಆಮೇಲೆ ಒಂದು ಡ್ರಾಮದ್ದು ಸೆಟ್ ಹಾಕಿದ್ರು ಕಂಠೀರವ ಸ್ಟುಡಿಯೋದಲ್ಲಿ, ಅಲ್ಲಿ ಭೇಟಿ ಮಾಡಿದೆ. ಅವರು ಕೆಲಸ ಇದ್ದಾಗ ಮಾತ್ರ ಒಂದು ಆ್ಯಕ್ಟಿಂಗ್ ಇದ್ದಾಗ ಒಳಗಡೆ ರೂಮ್ನಾಗಿದ್ರು ಆ್ಯಕ್ಟಿಂಗ್ ಬೇಕಾ ಮಾಡಿಬಿಟ್ಟು ಸೀದಾ ರೂಮ್ ಕೂತ್ಕೊಂಡ್ಬಿಟ್ಟು ಬುಕ್ ನೋಡ್ಕೊಂಡು ಓದ್ಕೊಂಡು ಕೂತಿರೋರು. ಯಾರನ್ನ ಒಳಗಡೆ ಹೋದರೆ ನೋಡೋರು, ಆಮೇಲೆ ಮಾತಾಡಿಸ್ಬಿಟ್ಟು ಜಾಸ್ತಿ ಮಾತಾಡ್ತಿರಲಿಲ್ಲ. ನಿಜವಾಗಿ ಹೇಳ್ಬೇಕಾದ್ರೆ ಮೆಟ್ರೋ ಬರೋಕ್ಕೆ ನಮ್ಮ ಶಂಕರ್ ನಾಗ್ ಅವರೇ. ಯಾಕೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಅಂದ್ರೆ ಅವ್ರ ಸ್ವಭಾವನೆ ಹಾಗ? ಇಲ್ಲ ಅವ್ರದ್ದು ಅಂದರೆ ಅವರು ಏನು ಅಂದರೆ ಸ್ಟೋರಿ ಬಗ್ಗೆ ಡಿಸ್ಕಷನ್ ಅಂದರೆ ಸ್ಟೋರಿ ಹಿಂಗೆ ಬರಬೇಕು ಹಂಗೆ ಬರಬೇಕು. ಮುತ್ತಿನ ಹಾರ ಒಂದು ಡೈರೆಕ್ಷನ್ ಮಾಡಿದ್ರು ಅಂಡರ್ನ ಹಾಕ್ಕೊಂಡು. ಅವರು ಮಾಡಬೇಕಾದ್ರೆ ಮುತ್ತಿನ ಹಾರ ಇದು ಮಾಡಬೇಕಾದ್ರೆ ಅವರು ಏನು ಗೊತ್ತಾ, ಹಿಂಗೆ ಬರಬೇಕು, ಆ ಥರ ಬರಬೇಕು, ಈ ಥರ ಬರಬೇಕು. ನನಗೆ ಮುತ್ತಿನ ಹಾರ ಒಳಗೆ ಒಂದು ಅವಕಾಶ ಹೇಳಿತ್ತು, ಕಾರವಾರದಲ್ಲಿ ಶೂಟಿಂಗ್ ಇದೆ, ಆವಾಗ ನೀವು ಬಂದುಬಿಡಿ, ನಿಮ್ಮ ಒಂದು ನಂಬರ್ ಕೊಡಿ, ನಮ್ಮ ಕಲಾವಿದರು ಎಲ್ಲರೂ ಇರ್ತಾರೆ, ನೀವು ಬನ್ನಿ ಅಂತ ಹೇಳಿದ್ರು. ನಮಗೆ ಶಂಕರ್ ನಾಗ್ ಸರ್ ಒಂದು ಸತಿ ಹೇಳಿದ್ರು, ಮುತ್ತಿನಾರ ಶೂಟಿಂಗ್ನಾಗೆ ನೀವು ಅಲ್ಲಿ ಬನ್ನಿ, ನೀವು ಕಾರವಾರದಲ್ಲಿ ಅಲ್ಲಿ ನಾವು ಅಲ್ಲೇ ಇರ್ತೀವಿ ನೋಡೋಣ ಅಂತ ಹೇಳ್ಬಿಟ್ಟು. ನನಗೆ ಅವ್ರು ಹೇಳಿದ್ರು, ಇಲ್ಲ ಎಲ್ಲ ಆಯ್ಕೆ ಆಗಿಬಿಟ್ಟಿದೆ, ನೀವು ಇನ್ನು ಯಾರು ಬೇಡ ಅಂತ ಹೇಳಿದ್ರು ಅಂತ ಅಂದರು ಅಂತ ನಾನು ಹೋಗೋಕ್ಕಾಗಲಿಲ್ಲ. ಶಂಕರ್ ನಾಗ್ ನಿಜವಾಗಿ ಹೇಳ್ಬೇಕಾದ್ರೆ ಶಂಕರ್ ನಾಗ್ ಅವರು ಎಷ್ಟು ಬಗ್ಗೆ ಒಂದು ಯೋಚನೆ ಮಾಡ್ತಿದ್ರಂತೆ, ಚಿತ್ರಕಥೆ ಬಗ್ಗೆ ಭಾಳ ಹಿಂಗೆ ಬರಬೇಕು, ಹಂಗೆ ಬರಬೇಕು, ಅದಾಗಬೇಕು ಅಂತ ಮಾಡ್ತಿದ್ದಂಥ ವ್ಯಕ್ತಿ. ಇಡೀ ನಾನು ಅಂದ್ಕೊಂಡೆ ಇವರು ಈ ಥರ ಮಾತಾಡ್ಕೊಂಡು ಅವರೇನೆ ಏನೇನೋ ಕ್ಯಾಲ್ಕುಲೇಷನ್ ಹಂಗೆ ಮಾಡಬೇಕು ಅಂತ. ಮುಖ್ಯಮಂತ್ರಿ ಆಗಿದ್ರೆ ಏನೇನಾಗ್ತಿದ್ರೆ ಏನೋ ಗೊತ್ತಿಲ್ಲ. ಆದರೆ ಶಂಕರ್ ನಾಗ್ ಅವರು ನೋಡಿ ಇನ್ನು ಬಾಡಿ ಬದುಕೋಂಥ ವ್ಯಕ್ತಿ ಅಂತಂದರೆ ಯಾವುದೋ ಒಂದು ಘಟನೆ ಆಗಿದ್ದನ್ನು ನೋಡಿ ನಿಮ್ಗೆ ಏನು ಅನ್ಸುತ್ತೆ? ನನಗೆ ನೋಡಿದಂತೂ ನಾನು ನಂಬೋಕ್ಕಾಗಲಿಲ್ಲ. ನಿಜವಾಗೂ ನವಂಬರು ಹಿಂದೆ ಮುಂದೆ ಇರಬೇಕು, ಅಪಘಾತಕ್ಕೆ ಈಡಾಗಿದ್ದಾರೆ ಅಂತ ಹೇಳ್ಬಿಟ್ಟು ಟಿ ವಿ ಚಾನಲ್ ಗೊತ್ತಾಗೋದು ನನಗೆ. ನಾನೊಂದು ನಿಜವಾಗೂ ಅಂತೀನಿ, ನೀವು ನಂಬ್ತೀರ ಇಲ್ವೋ, ನಾನು ಯಾವುದೋ ಒಂದು ಒಳ್ಳೆಯದು ಹೇಳೋಕ್ಕೆ ಪಡಲ್ಲ, ಕೆಟ್ಟದ್ದು ಹೇಳೋಕ್ಕೆ ಪಡಲ್ಲ. ಅಂಥ ವ್ಯಕ್ತಿ ಮರಣ ಹೊಂದಿದ್ದಾರೆ ಅಂದರೆ ನನ್ನ ಕೈಲಿ ಇವಾಗ್ಲೂ ಇದ್ದಾರೆ ಅಂತಲೇ ತಿಳ್ಕೊಂಡಿದ್ದೀನಿ. ನನ್ನ ಅಣ್ಣವರು ಇದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲ ಲೀಲಾವತಿ ಅಮ್ಮ ಆಗಿದ್ದು ಎಲ್ಲರೂ ನಮ್ಮನ್ನು ನೋಡ್ತಾ ಇದ್ದಾರೆ. ಈಗ ಅವ್ರು ಯಾರು ನಮ್ಮನ್ನು ಬಿಟ್ಟು ಹೋಗಿಲ್ಲ. ನಾನು ಏನೇನು ಮಾತಾಡ್ತಾ ಇದ್ದೀನಿ ಅವ್ರಿಗೂ ಅಪ್ಪಗೂ ಗೊತ್ತು, ಅಣ್ಣವ್ರಿಗೂ ಗೊತ್ತು. ನಾವು ಹೊರಟೋಗಿದ್ದಾರೆ ಅಂದರೆ ಅವರು ಕಲಾವಿದರಿಗೆ ಯಾರಿಗೂ ಸಾವೇ ಇಲ್ಲ.